Welcome you all my dear students. We'll start the class. ನಿನ್ನೆ ಸ್ಟ್ರೈನ್ ಎನರ್ಜಿ ಸ್ಟಾರ್ಟ್ ಮಾಡಿದ್ವಿ. ಇವತ್ತ ಇನ್ನ ಒಂದು ಟೆಕ್ನಿಕ್ ಅನ್ನ ತಿಳ್ಕೊಂಡು MCQ ಸಾಲ್ವ್ ಮಾಡಕ್ ಶುರು ಮಾಡೋಣ. ಓಕೆ, ಈಗ ಸ್ಟ್ರೈನ್ ಎನರ್ಜಿ ಅಂದಾಗ ಅವು ಈಕ್ವೇಶನ್ಸ್ ಏನದವಲ್ಲ ಅವನ್ನ ಸ್ವಲ್ಪ ಬೈ ಹಾರ್ಟ್ ಹಾಕಿರ್ರಿ. ಒಂದು ಪೇಜ್ ಒಳಗೆ ಎಲ್ಲ ಬರ್ದಿದ್ದೆ ನೋಡ್ರಿ, ಸ್ಟ್ರೈನ್ ಎನರ್ಜಿ ಡ್ಯೂ ಟು ಅಂತೇಳಿ. ಹೌದಾ, ಅವಷ್ಟು ಈಕ್ವೇಶನ್ಸ್ನ ಬೈ ಹಾರ್ಟ್ ಹಾಕೊಂಡು ಇಟ್ಕೊಳ್ರಿ. ಯಾವಂದ್ರೆ ಸ್ಟ್ರೈನ್ ಎನರ್ಜಿ ಡ್ಯೂ ಟು ಪಾಯಿಂಟ್ ಲೋಡ್ ಏನದಲ್ಲ P²L/2 AE. ಹಂಗ ಸ್ಟ್ರೈನ್ ಎನರ್ಜಿ ಡ್ಯೂ ಟು ಶಿಯರ್ ಸ್ಟ್ರೆಸ್ T²/2G. ಸ್ಟ್ರೈನ್ ಎನರ್ಜಿ ಡ್ಯೂ ಟು ಇದು T²/2G ಇಂಟು ವಾಲ್ಯೂಮ್ ಸ್ಟ್ರೈನ್ ಎನರ್ಜಿ. ನೆಕ್ಸ್ಟ್ ಸ್ಟ್ರೈನ್ ಎನರ್ಜಿ ಸ್ಟೋರ್ಡ್ ಡ್ಯೂ ಟು ಹೈಡ್ರೋಸ್ಟ್ಯಾಟಿಕ್ ಪ್ರೆಷರ್ ಇತ್ತಂದ್ರೆ σ²/2K ಇಂಟು ವಾಲ್ಯೂಮ್. ಸ್ಟ್ರೈನ್ ಎನರ್ಜಿ ಸ್ಟೋರ್ಡ್ ಡ್ಯೂ ಟು ಟಾರ್ಷನ್ ಅಂತಂದ್ರೆ T²/4G. ಇದು 4G ಭಾಳ ಇಂಪಾರ್ಟೆಂಟ್, 4G ಇಂಟು ವಾಲ್ಯೂಮ್. ಅಥವಾ ಈ ಫಾರ್ಮುಲಾ ನೆನ್ಪಿಡ್ಬೋದು, T²L/2JG. ಓಕೆ, ಇದನ್ನ ನೆನ್ಪಿಟ್ಕೋಬಹುದು. ನೆಕ್ಸ್ಟ್ ಸ್ಟ್ರೈನ್ ಎನರ್ಜಿ ಸ್ಟೋರ್ಡ್ ಡ್ಯೂ ಟು ಬೆಂಡಿಂಗ್ ಅಂದ್ರೆ F²/2E ಇಂಟು ವಾಲ್ಯೂಮ್. ಇದು ಬೆಂಡಿಂಗ್, ಬಟ್ ಇದ್ರದ್ದು ಸ್ವಲ್ಪ ಮಾಡಿಫೈ ಮಾಡಿದ್ಮೇಲೆ ಲಾಸ್ಟ್ ನಮ್ಗೆ ಇಕ್ವೇಶನ್ ಬರ್ತದ 0 to L m²/2EI dx. ಇದು ಎಂಟ್ರಿ ಪಾಸ್ ಟು ದ ಸ್ಟ್ರಕ್ಚರಲ್ ಅನಾಲಿಸಿಸ್. ಇದು ಎಲ್ಲಾ ಬೀಮ್ಸ್ಗಳಿಗೆ ಅಪ್ಲೈ ಮಾಡಲಿಕ್ಕೆ ಈ ಈಕ್ವೇಶನ್ಸ್ ತಗೊಂಡು ಮುಂದಕ್ಕೆ ಹೋಗ್ಬೋದು. ನೆಕ್ಸ್ಟ್ ಸ್ಟ್ರೈನ್ ಎನರ್ಜಿ ಅವುಗಳನ್ನ ನಾವು ಫಾರ್ಮುಲಾ ಯೂಸ್ ಮಾಡ್ಕೊಂಡ್ರೆ ಯಾವುದು 0 to L m²/2EI ಫಾರ್ಮುಲಾನ ಯೂಸ್ ಮಾಡಿಕೊಂಡು ಯಾವುದಾದ್ರೂ ಬೀಮ್ಗಳಿಗೆ ಡಿಫ್ಲೆಕ್ಷನ್ ಇರ್ಬೋದು ಅಥವಾ ಸ್ಟ್ರೈನ್ ಎನರ್ಜಿ ಇರ್ಬೋದು ಅವನ್ನುಗಳನ್ನ ಕಂಡುಹಿಡ್ಕೋಬಹುದು. ಓಕೆನಾ, ಬಟ್ ನಿನ್ನೆ ಒಂದು ಪಾಯಿಂಟ್ ಬಂದಿತ್ತು, ಒಂದು ಪಾಯಿಂಟ್ ಬಂದು ನಾವೊಂದು ಸ್ಟಾಪ್ ಮಾಡಿದ್ವಿ. ಏನಂತಂದ್ರೆ ಇಲ್ಲೊಂದು ಕನ್ಕ್ಲೂಷನ್ ಹೇಳಿದ್ದೆ ಒಂದು ಕಡೆಗೆ, ವೆರಿ ಇಂಪಾರ್ಟೆಂಟ್ ಕನ್ಕ್ಲೂಷನ್ ಅಂತೇಳಿ. ದಿಸ್ ಇಸ್ ದ ಕನ್ಕ್ಲೂಷನ್. ದ ಇಕ್ವೇಶನ್ ಕ್ಯಾನ್ ಬಿ ಯೂಸ್ಡ್. ಯಾವ ಇಕ್ವೇಶನ್ನು? ಡೆಲ್ಟಾ ಈಕ್ವಲ್ ಟು 2U/P ಅನ್ನೋ ಇಕ್ವೇಶನ್ ಕ್ಯಾನ್ ಬಿ ಯೂಸ್ಡ್ when deflection is asked just below the load with the same nature. ಅದೇ ಸೇಮ್ ನೇಚರ್ ದ ಡಿಫ್ಲೆಕ್ಷನ್ ಇರ್ಬೇಕು. ಪಾಯಿಂಟ್ ಲೋಡ್ ಹಾಕಿದ್ರೆ ಪಾಯಿಂಟ್ ಲೋಡ್ ವರ್ಟಿಕಲ್ ಇರ್ತದ, ಡಿಫ್ಲೆಕ್ಷನ್ ವರ್ಟಿಕಲ್ ಡಿಫ್ಲೆಕ್ಷನ್ ಇರ್ಬೇಕು. ಮೊಮೆಂಟ್ ಹಾಕಿದ್ರೆ ಅದರದ್ದು ಸ್ಲೋಪ್ ಮಾತ್ರ ಕಂಡುಹಿಡಿಬಹುದು. ಯಾವ ಪಾಯಿಂಟ್ ಅಲ್ಲಿ ಯಾವ ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅದೇ ಪಾಯಿಂಟ್ ಅಲ್ಲಿ ಕಂಡುಹಿಡಿಬಹುದು. ಆ ಪಾಯಿಂಟ್ ಬಿಟ್ಟು ಬೇರೆ ಪಾಯಿಂಟ್ ಅಲ್ಲಿ ಕಂಡುಹಿಡಲಿಕ್ಕೆ ಈ ಸ್ಟ್ರೈನ್ ಎನರ್ಜಿ ಇಕ್ವೇಶನ್ಸ್ ಯೂಸ್ ಆಗಂಗಿಲ್ಲ. ಅದನ್ನ ನಾವು ನಿನ್ನೆ ನೋಡಿ ಕನ್ಕ್ಲೂಡ್ ಮಾಡಿಟ್ಟಿದ್ವಿ. ಇವತ್ತು ನಾವೇನ್ ಮಾಡೋಣ ಅಂತಂದ್ರೆ ವರ್ಚುವಲ್ ಲೋಡ್ ಮೆಥಡ್ ಇರ್ಬೋದು ಅಥವಾ ಸ್ಟ್ರೈನ್ ಎನರ್ಜಿ ಮೆಥಡ್, ಅದಕ್ಕೆ ಯೂನಿಟ್ ಲೋಡ್ ಮೆಥಡ್ ಅಂತಾನೂ ಕರೀತಾರ. ಕ್ಯಾಸ್ಟಿಗ್ಲಿನೋಸ್ ಥಿಯರಮ್ದು ಪಾರ್ಟ್ ಕೂಡ ಇದೆ. ಕ್ಯಾಸ್ಟಿಗ್ಲಿನೋಸ್ ಥಿಯರಮ್ ಇರ್ಬೋದು, ವರ್ಚುವಲ್ ಲೋಡ್ ಮೆಥಡ್ ಇರ್ಬೋದು, ಮತ್ತೆ ಸ್ಟ್ರೈನ್ ಎನರ್ಜಿ ಫಾರ್ ಡಿಫ್ಲೆಕ್ಷನ್ ಅದನ್ನೂ ಇರ್ಬೋದು. ಅವು ಮೂರು ಒಂದೇ ರೀತಿಯನ್ನ ಹೋಗ್ತದೆ. ಓಕೆ, ಅಲ್ಲಿ ಸ್ವಲ್ಪ 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 ಮೈನ್ಯೂಟ್ ಚೇಂಜಸ್ ಆಗ್ತಾವೆ ಅಷ್ಟೇ, ಭಾಳ ಡಿಫ್ರೆನ್ಸ್ ಏನಿಲ್ಲ. ಈಗ ನಾನು ನಿಮಗೆ ಯೂನಿಟ್ ಲೋಡ್ ಮೆಥಡ್ ಅಥವಾ ವರ್ಚುವಲ್ ಲೋಡ್ ಮೆಥಡ್ ಅಂತ ಹೇಳ್ಕೊಡ್ತೀನಿ. ಯೂನಿಟ್ ಲೋಡ್ ಮೆಥಡ್ ಆರ್ ವರ್ಚುವಲ್ ಲೋಡ್ ಮೆಥಡ್. ವರ್ಚುವಲ್ ಅಂತಂದ್ರೆ ಅಲ್ಲಿ ಇರಂಗಿಲ್ಲ, ಅದನ್ನು ನಾವು ಹಾಕೋದು. ಅಲ್ಲಿ ಆಕ್ಚುಲಿ ಇರಂಗಿಲ್ಲ ಅದು ಫೋರ್ಸ್, ಅದನ್ನು ನಾವಾಗೇ ಕ್ರಿಯೇಟ್ ಮಾಡಿ ಒಂದು ಹಾಕೋದು, ಅದಕ್ಕೆ ವರ್ಚುವಲ್ ಲೋಡ್ ಅಂತಾರೆ. ಬಟ್ ವರ್ಚುವಲ್ ಲೋಡ್ ನೀವು ಯಾವ್ದು ಹಾಕ್ಬೋದು? ವರ್ಚುವಲ್ ಲೋಡ್ ನೀನೇನಾದರೂ ಸರ್ ನಾನು ಕ್ಯೂ ಅಂತೇಳಿ ಹಾಕ್ತೀನಿ ರೀ ವರ್ಚುವಲ್ ಲೋಡು ಅಂತಂದ್ರೆ ಅದು ವರ್ಚುವಲ್ ಲೋಡ್ ಮೆಥಡ್ ಆಗ್ತೈತಿ. ಸರ್ ಹಂಗಾರೆ ನೀವೇ ಹೇಳಿರಿ ಏನಾರ ಒಂದು ಹಾಕಂತ ಹೇಳಿರಿ ಅಂತಂದ್ರೆ ನಾನು ಅಲ್ಲಿ 1 kN ಹಾಕ್ತೀನಿ ರೀ ಅಂತಂದ್ರೆ ಅದು ಯೂನಿಟ್ ಲೋಡ್ ಮೆಥಡ್ ಆಗ್ತದೆ. ಇವೆರಡು 100% ಸೇಮ್, ಎರಡು ಸೇಮ್ ಮೆಥಡ್ಗಳೇ. ಬಟ್ ನಿಮ್ಗೆ ಆಪ್ಷನ್ ಕೊಟ್ಟಾರ ಅಂತಂದ್ರೆ ನೀವು 1 kN ಹಾಕೋಬಹುದು. ಬೇಡ ನಾನು ಕ್ಯೂ ತೊಗೊಂಡು ಹೋಗ್ತೀನಿ ಅಂದ್ರೆ ಕ್ಯೂ ತೊಗೊಂಡು ಹೋಗ್ಬೋದು. ಅಂಡರ್ಸ್ಟುಡಾ? ನಾನು ಪ್ರಿಫರೆನ್ಸ್ ಏನು ಮಾಡ್ತೀನಿ ಅಂದ್ರೆ ವರ್ಚುವಲ್ ಲೋಡ್ ಮೆಥಡ್ ಅಂತ ಹೆಸರೇ ಇಡೋಣ, ಬಟ್ ಈ ಪ್ರಿಫರೆನ್ಸ್ ಇದನ್ನು ಮಾಡೋಣ. ಮತ್ತೆ ನಿಮ್ಗೆ ಮತ್ತೆ ಹಳೇದೊಂದು ಪಾಯಿಂಟ್ ನೆನ್ಪು ಮಾಡಿಸ್ಕೊಡ್ತೀನಿ. ಏನಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ MCQ ಕ್ವಶನ್ಸ್ ಕೇಳಬೇಕಾದಾಗ ಅವರು ಈ ಮೆಥಡ್ಲೇ ಮಾಡ್ರಿ ಅಂತ ಎಲ್ಲೂ ಹೇಳಂಗಿಲ್ಲ. ಓಕೆ, ನೀವು ಯಾವ ಮೆಥಡ್ಲಾದ್ರೂ ಮಾಡ್ಬೋದು, ಬಟ್ ಯಾವ್ದು ಈಸಿ ಆಗ್ತದ ಅದನ್ನ ನೋಡ್ಕೊಂಡು ಮೆಥಡ್ಸ್ನ ಫಾಲೋ ಮಾಡಬೇಕು. ಓಕೆನಾ? ಈಗ ವರ್ಚುವಲ್ ಲೋಡ್ ಮೆಥಡ್ ಏನೈತಲ್ಲ, ಈ ಮೆಥಡ್ಗೆ ಹೆಂಗೆ ಬಂತಿದು ವರ್ಚುವಲ್ ಲೋಡ್ ಮೆಥಡ್ ಅಂದ್ರೆ ಒಬ್ಬ ಸೈಂಟಿಸ್ಟ್ ಇದನ್ನ ಅದನ್ನ ಸ್ವಲ್ಪ ದೃಷ್ಟಿಕೋನವನ್ನು ಚೇಂಜ್ ಮಾಡ್ತಾನೆ. ಎಲ್ಲರೂ ನೋಡಿದ್ದು ಏನಂತಂದ್ರೆ 0 to L ಸ್ಟ್ರೈನ್ ಎನರ್ಜಿ ಈಸ್ ಈಕ್ವಲ್ ಟು 0 to L ಏನಿದು m²/2EI. ಇದು ಒಂದು ದೃಷ್ಟಿ. ಓಕೆ, ಇದು ಬರ್ತದ. ಇದು ಬಂದ ಮೇಲೆ ಏನ್ ಮಾಡ್ತೀರಿ, ಡೆಲ್ಟಾ ಈಸ್ ಈಕ್ವಲ್ ಟು 2U/P ಮಾಡ್ಕೊಳ್ತೀವಿ. ಇಷ್ಟು ಬಂತಿದು, ಏನು ಪ್ರಾಬ್ಲಮ್ ಇಲ್ಲ.
ಬಟ್ ಇವ ಏನಂತಾನ ಒಬ್ಬ ಸೈಂಟಿಸ್ಟ್ ಅವ ಕ್ಯಾಸ್ಟಿಗ್ಲಿನೋಸ್ ಇರ್ಬೋದು, ಕ್ಯಾಸ್ಟಿಗ್ಲಿನೋಸ್ ಇದಕ್ಕೆಲ್ಲ ಕಾರಣ. ಇದರೊಳಗಡೆ ಏನು ಮಾಡ್ತಾನೆ ಅಂದರೆ ಇದು ಸ್ವಲ್ಪ ಡಿಫ್ರೆನ್ಶಿಯೇಟ್ ಮಾಡಿ ನೋಡೋಣ ಅಂತಾನೆ. ಏನು ಡಿಫ್ರೆನ್ಶಿಯೇಟ್ ಮಾಡೋದು? ವಿತ್ ರೆಸ್ಪೆಕ್ಟ್ ಟು ಫೋರ್ಸ್ ಡೋ ಯು ಬೈ ಡೋ ಪಿ. ಪಿ ಅಂದ್ರೆ ಇಲ್ಲಿ ಮತ್ತೆ ಯೂನಿಟ್ ಲೋಡ್ ಅಂತ, ಇದು ಪಾಯಿಂಟ್ ಲೋಡ್ ಅಂತ ಅನ್ಕೊಳಕ್ ಹೋಗ್ಬೇಡ್ರಿ. ಇಟ್ ಇಸ್ ಜಸ್ಟ್ ಒನ್ ಫೋರ್ಸ್. ಇದನ್ನೊಂದು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತಾ ಅಂತ. ಅವಾಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ 2m ಇಂಟು ಡೋ ಎಮ್ ಆಗ್ತದ, ಡೋ ಎಮ್ ಬೈ ಡೋ ಪಿ ಆಗ್ತದೆ. ಇದು ಎಮ್ ಸ್ಕ್ವೇರ್ ಐತಲ್ಲ, ಅದೇನಾಗ್ತದೆ 2m ಆಗ್ತದೆ. 2m ಇಂಟು ಡೋ ಎಮ್ ಬೈ ಡೋ ಟಿ. 2ei ಅಂತೂ ಐತಿ, ಇದು ಕ್ಯಾನ್ಸಲ್ ಆಗ್ತದ. ಅಣ್ಣ ಏನೇನೋ ಒಂದು ಸ್ವಲ್ಪ ಉಪಕಾರ ಎಲ್ಲ ಹಚ್ಚಿ ಆಮೇಲೆ ಲಾಸ್ಟಿಗೆ ಒಂದು ಕನ್ಕ್ಲೂಷನ್ ಬರ್ತಾನೆ ಏನಂತಂದ್ರೆ ಇದು ಡೋ ಯು ಬೈ ಡೋ ಪಿ ಅಂತಂದ್ರೆ ಅದು ಡಿಫ್ಲೆಕ್ಷನ್. ಡಿಫ್ಲೆಕ್ಷನ್ ಈಸ್ ಈಕ್ವಲ್ ಟು ಎಮ್ ಇಂಟು ಈ ಡೋ ಎಮ್ ಏನಂತ ಸ್ಮಾಲ್ ಎಮ್ ಡಿವೈಡೆಡ್ ಬೈ ei. ಇದು 0 to L dx. ದಿಸ್ ಈಸ್ ಅ ಕನ್ಕ್ಲೂಷನ್. ಓಕೆ, ಇದನ್ನ ಬರ್ಕೊಡ್ರಿ. ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಇಕ್ವೇಶನ್. ಓಕೆ, ಬರ್ಕೊಂಡು ಇಟ್ಕೊಳ್ರಿ. ಬರ್ಕೊಂಡ್ರಿ? ಓಕೆ, ಈ ಇಕ್ವೇಶನ್ ನಾವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಯಾವ್ದಾದ್ರು ಕಂಡಿಡು. ಇಲ್ಲಿ ಡೆಲ್ಟಾ ಬರ್ದಾರ ಅವರು, ಮತ್ತೆ ಏನಿದು ಡಿಫ್ಲೆಕ್ಷನ್ ಡೆಲ್ಟಾ ಅಂತಂದ್ರೆ ಮತ್ತೆ ರಿಸ್ಟ್ರಿಕ್ಟ್ ಆಗ್ಬೇಡ್ರಿ. ಇಟ್ ಕ್ಯಾನ್ ಬಿ ಡಿಫ್ಲೆಕ್ಷನ್ ಆಲ್ಸೋ, ಇಟ್ ಕ್ಯಾನ್ ಬಿ ಸ್ಲೋಪ್ ಆಲ್ಸೋ. ಇದು ಯಾವ್ದಾದ್ರೂ ಆಗ್ಬೋದು, ಇದು ಡಿಫ್ಲೆಕ್ಷನರ್ ಆಗ್ಬೋದು, ಸ್ಲೋಪ್ ಆದ್ರೂ ಆಗ್ಬೋದು. ಓಕೆ, ಇಟ್ ಈಸ್ ಅ ಕಾಮನ್ ವರ್ಡ್ ಡೆಲ್ಟಾ. ಮತ್ತೆ ತೀಟಾಕೊಂದು ಇಕ್ವೇಶನ್ ಕೊಡ್ರಿ ಅಂತಿರಂಗಿಲ್ಲ. ಓಕೆನಾ? ಒಂದು ಸಣ್ಣ ಪ್ರಾಬ್ಲಮ್ ಮಾಡಿ ತೋರಿಸ್ತೀನಿ, ಅದಾದ್ಮೇಲೆ ಮುಂದಕ್ಕೆ ಹೋಗೋಣ. ಓಕೆನಾ? ಈಗ ನೋಡು, ಒಂದು ಕ್ಯಾಂಟಿಲಿವರ್ ಬೀಮ್ ಐತಿ. ದಿಸ್ ಎ ಕ್ಯಾಂಟಿಲಿವರ್ ಬೀಮ್. ಕ್ಯಾಂಟಿಲಿವರ್ ಬೀಮ್ಗೆ ಪಿ ಲೋಡ್ ಅಪ್ಲೈ ಆಗ್ತದೆ. ಓಕೆನಾ? ಈ ಪಿ ಲೋಡ್ ಅಪ್ಲೈ ಆಗ್ತಿತ್ತು ಅಂತಂದ್ರೆ ನಾ ಕ್ವಶನ್ ಏನು ಕೇಳ್ತೀನಿ ನೋಡ್ರಿ. ಕ್ವಶನ್ ನೋಡಿ, ಈಗ ಡಿಟರ್ಮೈನ್ deflection at this is A point, this is B point. At B point ಯಾವುದು vertical deflection at B point for the cantilever. ಓಕೆ, ಇದನ್ನ ನೋಡಿದ ತಕ್ಷಣ ನಿಮ್ಗೆ ಏನು ಅನ್ಸುತ್ತಾ? ಪಾಯಿಂಟ್ ಇಲ್ಲೇ ಕೊಟ್ಟಿದಾರ, ಡಿಫ್ಲೆಕ್ಷನ್ ನೇಚರ್ ಮತ್ತು ಪಿ ನೇಚರ್ ಎರಡು ಸೇಮ್ ಅದ. ಹಾಗಾದ್ರೆ ಸರ್ ಇದಕ್ಕೆ ನಾವು ವರ್ಚುವಲ್ ಲೋಡ್ ಮೆಥಡ್ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲಲ್ರಿ ಅಂತ ಹೇಳ್ಬೋದು. ಓಕೆ, ನೀ ಯು ಕಂಡಿಡಿದಿದ್ವಿ ನಾವು ಆಲ್ರೆಡಿ ಒಂದ್ ಕಡೆಗೆ. ಅದೇ ಯುನ ಯೂಸ್ ಮಾಡೋಣ ಇಲ್ಲಿ. ವಾಟ್ ಇಸ್ ದಿಸ್ ಯು? ಪಿ ಸ್ಕ್ವೇರ್ ಎಲ್ ಕ್ಯೂಬ್ ಬೈ 6ei. ಪಿ ಸ್ಕ್ವೇರ್ ಎಲ್ ಕ್ಯೂಬ್ ಬೈ 6ei. ದಿಸ್ ಈಸ್ ಪಿ ಸ್ಕ್ವೇರ್ ಎಲ್ ಕ್ಯೂಬ್ ಬೈ 6ei. ಇದು ಯು ಬಂತು. ಇದಾದ್ಮೇಲೆ ಡೆಲ್ಟಾ ಈಸ್ ಈಕ್ವಲ್ ಟು 2u ಡಿವೈಡೆಡ್ ಬೈ ಪಿ ಅಂತ ಮಾಡ್ಕೊಂತೀವಿ. ಆವಾಗ ಡೆಲ್ಟಾ ಎಲ್ ಈಸ್ ಈಕ್ವಲ್ ಟು ಪಿ ಎಲ್ ಕ್ಯೂಬ್ ಬೈ 3ei ಬರ್ತದ. ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಆಗಿಬಿಡ್ತದೆ. ಮತ್ತು ಯಾರ ಮೆಥಡ್ ಇದು? ಇದು ಡೈರೆಕ್ಟ್ ಸ್ಟ್ರೈನ್ ಎನರ್ಜಿ ಮೆಥಡ್. ಇದು ಡೈರೆಕ್ಟ್ ಸ್ಟ್ರೈನ್ ಎನರ್ಜಿ, ಬಟ್ ಇದಕ್ಕೆ ಲಿಮಿಟೇಷನ್ಸ್ ಅದಾವ. ಈಗ ನಾವೇನ್ ಮಾಡೋಣ ಗೊತ್ತಾ? ಈ ಪ್ರಾಬ್ಲಮ್ ಅನ್ನ ವರ್ಚುವಲ್ ಲೋಡ್ ಮೆಥಡ್ಲಿಂದ ಸಾಲ್ವ್ ಮಾಡಕ್ ಟ್ರೈ ಮಾಡೋಣ. ಅದೇ ಸೇಮ್ ಪ್ರಾಬ್ಲಮ್, ವರ್ಟಿಕಲ್ ಡಿಫ್ಲೆಕ್ಷನ್ ಅಟ್ ಬಿ ಫಾರ್ ದ ಕ್ಯಾಂಟಿಲಿವರ್. ಓಕೆ, ವರ್ಚುವಲ್ ಲೋಡ್ ಮೆಥಡ್ ಮಾಡಬೇಕಾದಾಗ ಇಲ್ಲಿ ನಾನು ಎರಡು ಬೀಮ್ ಅನ್ನ ಡಿವೈಡ್ ಮಾಡ್ಬೇಕು ಇದನ್ನ. ಓಕೆ, ಒಂದು ಬೀಮ್ ಗಿವನ್ ಬೀಮ್, ಇದೇನಿದು ಗಿವನ್ ಬೀಮ್. ಇದು ಒಂದೇದು ಗಿವನ್ ಬೀಮ್. ಎರಡನೇದು ಬೀಮ್ ಏನಂದ್ರ ವರ್ಚುವಲ್ ಬೀಮ್. ವರ್ಚುವಲ್ ಬೀಮ್ ಹೆಂಗಿರ್ತದ ಅಂತಂದ್ರ ಖಾಲಿ ಇರ್ತದ. ವರ್ಚುವಲ್ ಬೀಮ್ ಒಳಗಡೆ ಏನು ಹಾಕ್ಬಾರ್ದು. ಅಕಸ್ಮಾತ್ ಇಲ್ಲಿ ಯುಡಿಎಲ್ ಇರ್ಬೋದು, ಪಾಯಿಂಟ್ ಲೋಡ್ ಇರ್ಬೋದು, ಏನ್ರ ಇದು ಅಂತ ತಿಳ್ಕೊಡ್ರಿ, ಏನು ಹಾಕ್ಬಾರ್ದು. ವರ್ಚುವಲ್ ಬೀಮ್ ಖಾಲಿ ಇರಬೇಕು. ಬಟ್ ಕಂಡೀಷನ್ ಏನಂತಂದ್ರ ನೀನು ಯಾವ ರೀತಿಯ ಡಿಫ್ಲೆಕ್ಷನ್ ಬೇಕಾಗಿದೆಲ್ಲ ಆ ರೀತಿಯ ಲೋಡನ್ನ ಇಲ್ಲಿ ಹಾಕಬೇಕು. ಇಲ್ಲಿ 1 kN ಹಾಕ್ತಿದ್ದೀನಿ. ಓಕೆ, ನೌ ಟೆಲ್ ಮಿ ವೈ 1 kN ಇಸ್ ಅಪ್ಲೈಡ್ ಹಿಯರ್. ಹಿಂಗಲ್ಲ ಸರ್, ಇಲ್ಲಿ ಪಿ ಕೊಟ್ಟಾರಲ್ರಿ, ಪಿ ಜಾಗದೊಳಗೆ 1 ಹಾಕಿನಿ ಅಂತಲ್ಲ. ಇದು 1 kN ಆಗಿದ್ರದ್ದು ಉದ್ದೇಶ ಏನಂತಂದ್ರ
ವರ್ಟಿಕಲ್ ಡಿಫ್ಲೆಕ್ಷನ್ ಅಟ್ ಬಿ ಕೇಳಾರಲ್ಲ ಅದ್ರ ಸಲ ನಾನು ವರ್ಟಿಕಲ್ ಲೋಡ್ ಅಟ್ ಬಿ ಹಾಕ್ತೀನಿ. ಓಕೆನಾ? ಓಕೆ, ಈಗ ನಾ ಏನು ಮಾಡ್ಬೇಕಂತಂದ್ರೆ ಇದರೊಳಗಡೆ ಒಂದು ಸೆಕ್ಷನ್ ತಗೊಳ್ರಿ, ಇದಕ್ಕೆ ಎಕ್ಸ್ ಅಂತ ಕರೆಯೋಣ. ಇದಕ್ಕೂ ಒಂದು ಸೆಕ್ಷನ್ ತಗೊಳ್ಳೋಣ, ಇದಕ್ಕೂ ಎಕ್ಸ್ ಅಂತ ಕರೆಯೋಣ. ಓಕೆನಾ? ಹಾಗಾದ್ರೆ ಇದ್ರದ್ದು ಮೊಮೆಂಟ್ ಏನಾಗ್ತದ? ಇದ್ರದ್ದು ಮೊಮೆಂಟ್ ಪಿ ಇಂಟು ಎಕ್ಸ್ ಆಗ್ತದ, ನೆಗೆಟಿವ್. ಇದ್ರದ್ದು ಮೂಮೆಂಟ್ ಏನಾಗ್ತದ? ಅದು ಸ್ಮಾಲ್ ಎಮ್ ಅಂತ ಬರಿತೀನಿ. 1 ಇಂಟು ಎಕ್ಸ್ ಆಗ್ತದ, ನೆಗೆಟಿವ್. ಹಾಗಾದ್ರೆ ಇದು ಎಮ್ ಸ್ಕ್ವೇರ್ ಏನಾಗ್ತದ? ಸಾರಿ, ಎಮ್ ಸ್ಕ್ವೇರ್ ಏನ್ ಬೇಕಾಗಿಲ್ಲ. ಇದು ಪಿ ಈಕ್ವಲ್ ಟು ಮೈನಸ್ ಎಮ್ ಎಕ್ಸ್, ಪಿ ಈಕ್ವಲ್ ಟು ಮೈನಸ್ ಎಕ್ಸ್. ಮೈನಸ್ ಯಾಕಂದ್ರೆ ಹಾಗಿಂಗ್ ಬರ್ತದೆ. ರೈಟಾ? ಇಷ್ಟು ಬಂತು. ಈಗ ಇಷ್ಟು ಬಂದ ಮೇಲೆ ಮುಗಿದೋಯ್ತು, ಮತ್ತೇನು ಪ್ರಾಬ್ಲಮ್ ಇಲ್ಲ. ಈಗ ಡೈರೆಕ್ಟ್ ಇಕ್ವೇಶನ್ಗೆ ಹೋಗ್ರಿ. 0 ಟು ಎಲ್ ಎಮ್ ಎಮ್ ಡಿವೈಡೆಡ್ ಬೈ ಇ ಐ. 2EI ಅಲ್ಲ, 2 ಹೋಗೈತಿ ಈಗ ಆಲ್ರೆಡಿ. ಇ ಐ ಇಷ್ಟು ಮಾಡ್ಕೊಂಡ್ಬಿಟ್ರೆ ಮುಗೀತು. ಈಗ ಇದನ್ನ 0 ಟು ಎಲ್ ಬರೆಯೋಣ. ಎಮ್ ಅಂತಂದ್ರೆ ಮೈನಸ್ ಪಿ ಎಕ್ಸ್, ಸ್ವಲ್ಪ ಮೈನಸನ್ನು ಮರಿಬೇಡ್ರಿ. ಆಮೇಲೆ ಮೈನಸ್ ಎಕ್ಸ್ ಡಿವೈಡೆಡ್ ಬೈ ಇ ಐ, ದಟ್ಸ್ ಈಕ್ವಲ್ ಟು 0 ಟು ಎಲ್ ಪ್ಲಸ್ ಆಯಿತು ಪಿ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಇ ಐ. ಹಾಗಾದ್ರೆ ದಟ್ಸ್ ಈಕ್ವಲ್ ಟು ಪಿ ಮತ್ತು ಇ ಐ ಹೊರಗಡೆ ತಗೊಂಬ, ಒಳಗಡೆ ಎಕ್ಸ್ ಕ್ಯೂಬ್ ಬೈ 3EI, therefore 0 to L, therefore P by EI into L cube divided by 3. ಮುಗಿತು. ಬಂತಲ್ಲ ಆನ್ಸರ್. ದಿಸ್ ಇಸ್ ವಾಟ್ ಡೆಲ್ಟಾ ಎಟ್ ಬಿ. ನೋಡ್ರಿ ಆನ್ಸರ್ ಸೇಮ್ ಬಂತಲ್ಲ. ಯಾವ್ದು ಬಂತು? PL³ by 3EI, PL³ by 3EI. ಓಕೆ, ಇಷ್ಟರೊಳಗಡೆ ಏನಾರ ಡೌಟ್ಸ್ ಇದ್ರೆ ಕೇಳ್ರಿ. ಇದ್ರೊಳಗೆ ಭಾಳ ಚೆನ್ನಾಗೈತಿ ಇದು ಇಕ್ವೇಶನ್. ನೋಡು, ಅಲ್ಲಿ ಏನೇನೋ ಮಾಡಿ ಅದನ್ನ ತಗೊಂಡು ಸ್ಟ್ರೈನ್ ಎನರ್ಜಿ ಕಂಡುಹಿಡಿದು ಎಮ್ ಸ್ಕ್ವೇರ್ ಮಾಡಿಕೊಂಡು ಇಂಟಿಗ್ರೇಟ್ ಮಾಡಿ ಮತ್ತೆ ಈ ಇಕ್ವೇಶನ್ ಎರಡೆರಡು ಮಾಡಿದ್ವಿ. ಇಲ್ಲಿ ಏನು ಹೇಳಿದೆ? ವರ್ಚುವಲ್ ಲೋಡ್ ಮೆಥಡ್ ಒಳಗೆ ಈಸಿಯಾಗಿ ಬಂದ್ಬಿಡ್ತು, ಏನು ಪ್ರಾಬ್ಲಮ್ ಆಗಲಿಲ್ಲ. ಕೇಳ್ರಿ ಏನಾರ ಡೌಟ್? ಈಗ ನೋಡು, ಇದೇ ಸೇಮ್ ಪ್ರಾಬ್ಲಮ್ ಅನ್ನ ಬೇರೆ ರೀತಿ ಕೇಳ್ತೀನಿ. ಅದು ಡೈರೆಕ್ಟ್ ಮೆಥಡ್ ಅಪ್ಲೈ ಮಾಡಕ್ ಆಗ್ಲಾರ್ದಂಥದ್ದು. ಏನಂದ್ರ, ದಿಸ್ ಈಸ್ ಅ ಕ್ಯಾಂಟಿಲಿವರ್, ಪಾಯಿಂಟ್ ಲೋಡ್ ಪಿ. ಬಟ್ ಕ್ವಶನ್ ಏನಂತಂದ್ರ, ಡಿಟರ್ಮೈನ್ ಸ್ಲೋಪ್ ಎಟ್ ಬಿ. ಸ್ಲೋಪ್ ಎಟ್ ಬಿ ಕೇಳಿದನು. ನಾವು ಕ್ಯಾನ್ ವಿ ಅಪ್ಲೈ ದ ಡೈರೆಕ್ಟ್ ಸ್ಟ್ರೈನ್ ಎನರ್ಜಿ ಮೆಥಡ್? ನೋ, ಡೈರೆಕ್ಟ್ ಸ್ಟ್ರೈನ್ ಎನರ್ಜಿ ಮೆಥಡ್ ಅಪ್ಲೈ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವನು ಬಿ ಪಾಯಿಂಟ್ ಒಳಗಡೆ ಸ್ಲೋಪ್ ಕೇಳಿದಾನ, ಬಟ್ ಬಿ ಪಾಯಿಂಟ್ ಒಳಗಡೆ ವರ್ಟಿಕಲ್ ಲೋಡ್ ಅದ. ಹಾಗಾಗಿ ಡೈರೆಕ್ಟ್ ಸ್ಟ್ರೈನ್ ಎನರ್ಜಿ ಮೆಥಡ್ ಬರಂಗಿಲ್ಲ. ಹಾಗಾದ್ರೆ ವರ್ಚುವಲ್ ಲೋಡ್ ಮೆಥಡ್ ಹೋಗೋಣ. ವರ್ಚುವಲ್ ಲೋಡ್ ಮೆಥಡ್ ಏನ್ ಹೇಳ್ತದೆ ಅಂದ್ರೆ, 2 ಬೀಮ್ನಾಗಿ ಡಿವೈಡ್ ಮಾಡಂತ. ಒಂದು ಬೀಮು ಗಿವನ್ ಬೀಮು, ಇನ್ನೊಂದು ಬೀಮ್ ಏನ್ ಮಾಡ್ಬೇಕು? ಪ್ಲಸ್ ಇನ್ನೊಂದು ಬೀಮ್ ಏನ್ ಮಾಡ್ಬೇಕು? ವರ್ಚುವಲ್ ಬೀಮ್. ಈ ವರ್ಚುವಲ್ ಬೀಮ್ ಅಲ್ಲಿ ಏನ್ ಹಾಕ್ಬೇಕು ಅಂತಂದ್ರ, ನಿನಗೆ ಏನ್ ಕೇಳೋಣ? ಸ್ಲೋಪ್ ಕೇಳನಲ್ಲ, ಹಂಗಾದ್ರ ಸ್ಲೋಪ್ ಹಾಕು, ಅಂದ್ರೆ ಮೊಮೆಂಟ್ ಹಾಕು. ಇದು 1 ಕಿಲೋ ನ್ಯೂಟನ್ ಮೀಟರ್ ಮೊಮೆಂಟ್ ಹಾಕು. ತಿಳಿಯಕತ್ತದ? ಏನ್ ಕೇಳ್ಯಾರಲ್ಲ, ಯಾವ ನೇಚರ್ ಒಳಗೆ ಕೇಳ್ಯಾರಲ್ಲ ಅದನ್ನ ಹಾಕ್ಬೇಕು. 1 ಕೇಳ್ಯಾರ, ಇಲ್ಲಿ ಸ್ಲೋಪ್ ಕೇಳ್ಯಾರ ಅಂದ್ರೆ ಸ್ಲೋಪದ ನೇಚರ್ನ ಹಾಕ್ಬೇಕು. ಡಿಫ್ಲೆಕ್ಷನ್ ಕೇಳಿದ್ರೆ ಡಿಫ್ಲೆಕ್ಷನ್, ಇದೇನು ವರ್ಟಿಕಲ್ ಡಿಫ್ಲೆಕ್ಷನ್ ಕೇಳಿದ್ರೆ ವರ್ಟಿಕಲ್ ಡಿಫ್ಲೆಕ್ಷನ್ ನೇಚರ್ ಹಾಕ್ಬೇಕು. ಅರ್ಥ ಆಯ್ತಾ? ಓಕೆಪ್ಪ, ಹಾಗಾದ್ರೆ ಮಾಡೋಣ ಈಗ. ಎಮ್ ಅಂದ್ರೆ ಏನು? ಇಲ್ಲಿ ದಿಸ್ ಇಸ್ ಎಕ್ಸ್, ಮತ್ತೆ ಇಲ್ಲಿನೂ ಕೂಡ ಏನು ತಗೊಳ್ಳೋಣ? ಎಕ್ಸ್ ಅಂತ ತಗೊಳ್ಳೋಣ. ವಾಟ್ ಇಸ್ ದಿಸ್ ಮೊಮೆಂಟ್ ಅಂದ್ರೆ ಪಿ ಇಂಟು ಎಕ್ಸ್, ದಿಸ್ ಇಸ್ ಪಿ ಇಂಟು ಎಕ್ಸ್ ನೆಗೆಟಿವ್. ನೆಕ್ಸ್ಟ್ ವಾಟ್ ಇಸ್ ದಿಸ್ ಸ್ಮಾಲ್ ಎಮ್ ಅಂತಂದ್ರೆ ದಟ್ ಈಸ್ 1 ಓನ್ಲಿ, ಎಕ್ಸ್ ಮಲ್ಟಿಪ್ಲೈ ಆಗಂಗಿಲ್ಲ, ಅದು ನೆಗೆಟಿವ್. ಮುಗೀತು. 0 ಟು ಎಲ್ ಎಮ್ ಸ್ಮಾಲ್ ಎಮ್ ಬೈ ಇ ಐ is equal to 0 to L, ಕ್ಯಾಪಿಟಲ್ ಎಮ್ ಅಂದ್ರೆ ಮೈನಸ್ ಪಿ ಎಕ್ಸ್, ಸ್ಮಾಲ್ ಎಮ್ ಅಂದ್ರೆ -1 ಡಿವೈಡೆಡ್ ಬೈ ಇ ಐ. ಓಕೆ, ಮೈನಸ್ ಮೈನಸ್ ಪ್ಲಸ್ ಆಯಿತು. ಪಿ ಡಿವೈಡೆಡ್ ಬೈ ಇ ಐ ಹೊರಗೋಯ್ತು. 0 ಟು ಎಲ್ ಎಕ್ಸ್ ಆಸ್ ಇಟ್ ಈಸ್, ದೇರ್ ಫೋರ್ ಪಿ ಬೈ ಇ ಐ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2, ಎಕ್ಸ್ ಸ್ಕ್ವೇರ್ ಬೈ 2 ಆಯಿತು. ಇದಕ್ಕಷ್ಟನ್ನು 0 ಟು ಎಲ್ ಅಪ್ಲೈ ಮಾಡೋದು. ಆವಾಗ ಆನ್ಸರ್ ಬರ್ತದ ಪಿ ಬೈ ಇ ಐ ಇಂಟು ಎಲ್ ಸ್ಕ್ವೇರ್, ಇದು 2 ಮುಗೀತು. ಇದು ಥೀಟಾ ಎಟ್ ಬಿ ಬಂತು ನೋಡಿ ಆನ್ಸರ್. ಪಿ ಸ್ಕ್ವೇರ್ ಬೈ 2 ಇ ಐ
ಪಿ ಸ್ಕ್ವೇರ್ ಬೈ 2EI. ಇದಿಷ್ಟ ಇದು ಆನ್ಸರ್. ಮೊಮೆಂಟ್ ಏರಿಯಾ ಮೆಥಡ್ನಿಗೆ ಯಾಕೆ ಒದ್ದಾಡ್ಬೇಕು ಮಾರಾಯ? ತಿಳ್ಕತ್ತದಲ್ಲ, ಸ್ವಲ್ಪ ದೊಡ್ಡವ್ರು ಆಗೋದ್ರಿಂದ ಸ್ಟ್ರೈನ್ ಕಡಿಮೆ ಆಗ್ತದ. ಹೌದಾ? ನೀವು ಮೊಮೆಂಟ್ ಏರಿಯಾ ಮೆಥಡ್ ಭಾಳ ಚಲೋ ಐತ್ರಿ ಸರ್, ಅದ ಬೆಸ್ಟ್ ಐತ್ರಿ, ಡಯಾಗ್ರಾಮ್ ಹಾಕ್ತೀವ್ರಿ, ಅಲ್ಲಿಂದ ಸ್ವಲ್ಪ ತಪ್ಪಿದ್ರೆ ಏನು ಮಾಡ್ತೀರಿ? ಹೌದಾ? ಹಂಗಾಗಿ ಸ್ಟ್ರೈನ್ ಎನರ್ಜಿ ಮೆಥಡ್ ಎಷ್ಟು ಚೆನ್ನಾಗಿದೆ. ಇಲ್ಲಿ ಏನ್ರ ಡೌಟ್ ಐತಿ? ಮೈ ಪರ್ಸನಲ್ ಸಜೆಷನ್ ಅಂದ್ರೆ ಎಲ್ಲ ಬಿಡ್ರಿ, ಸ್ಟ್ರೈನ್ ಎನರ್ಜಿ ಮೆಥಡಿಗೆ ಬರ್ರಿ. ಎನಿ ಡೌಟ್? ಏನು ಡೌಟ್ ಇಲ್ಲ? ಮುಂದೋಗೋಣ. ಓಕೆ, ಹಾಗಾದ್ರೆ ಇದು ಒಂದು ಪ್ರಾಬ್ಲಮ್ ಅದ ನೋಡ್ರಿ, ಈ ಪ್ರಾಬ್ಲಮ್ ಈಗ ಮಾಡ್ರಿ. ಡೈರೆಕ್ಟ್ ಕೊಡ್ತೀನಿ ನೋಡಿ. This is the point load 20 kilonewton and this is the UDL 4 kilonewton per meter. This is a 4 meter. What is the slope and deflection at B? Slope and deflection at B. ಈಗ ಸ್ಲೋಪ್ ಅಂಡ್ ಡಿಫ್ಲೆಕ್ಷನ್ ಎರಡು ಕೇಳ್ಯಾರ ಅಂದ್ಮೇಲೆ ಏನ್ ಮಾಡ್ಬೇಕಾಗುತ್ತೆ? ನಾವು ಎರಡು ಹಾಕಬೇಕು. ಹೌದಾ? ಸ್ಟ್ರೈನ್ ಎನರ್ಜಿ ಇದೆ, ವರ್ಚುವಲ್ ವರ್ಕ್ ಲೋಡ್ ಮೆಥಡ್ಲೇ ಹೋಗ್ಬೇಕು. ಮತ್ತೆ ಫಸ್ಟ್ ಏನ್ ಮಾಡೋಣ? ಸ್ಲೋಪ್ ಬಗ್ಗೆ ಮಾತಾಡೋಣ. ಸಾರಿ, ಡಿಫ್ಲೆಕ್ಷನ್ ಬಗ್ಗೆ ಮಾತಾಡೋಣ. ಡಿಫ್ಲೆಕ್ಷನ್ ಮಾಡ್ಬೇಕಂತಂದ್ರೆ ಎರಡು ಬೀಮ್ ಮಾಡ್ಕೊಂತೀವಿ. ಒಂದು ಬೀಮ್ ಇಲ್ಲಿ, ಇನ್ನ ಒಂದು ಬೀಮ್ ವರ್ಚುವಲ್. ಡಿಫ್ಲೆಕ್ಷನ್ ಮಾಡಾಕತ್ತೀವಿ ಅಂತಿದ್ದಕ್ಕೋಸ್ಕರ ಇದು ಗಿವನ್ ಬೀಮ್ ಏನು ಚೇಂಜ್ ಮಾಡಬೇಡ್ರಿ. ಇದು 20ನೇ ಇರಲಿ, ಇದು 4 ಇರಲಿ, ಇದೇನು ಚೇಂಜ್ ಮಾಡಬೇಡ್ರಿ. ಬಟ್ ವರ್ಚುವಲ್ ಬೀಮ್ ಒಳಗಡೆ ಏನೈತಲ್ಲ, ಡಿಫ್ಲೆಕ್ಷನ್ ಕೇಳಾಕತ್ತಾರ ಅಂದ್ರ, ಡಿಫ್ಲೆಕ್ಷನ್ ಅಟ್ ಬಿ ಒಳಗೆ ಕೇಳಾಕತ್ತಾರ ಅಂದ್ರೆ ಇಲ್ಲಷ್ಟ 1 ಕಿಲೋನ್ಯೂಟನ್ ಹಾಕ್ರಿ. ದಿಸ್ ಇಸ್ 1 ಕಿಲೋನ್ಯೂಟನ್. ಮುಗೀತು, ಇಷ್ಟ. ಈಗ ಹಂಗಾದ್ರೆ ಇದ್ರದ್ದು ಎಮ್ ಕ್ಯಾಲ್ಕುಲೇಟ್ ಮಾಡೋಣ. ಎಮ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಇಲ್ಲೊಂದು ಎಕ್ಸ್ ಡಿಸ್ಟೆನ್ಸ್ ತಗೊಳ್ರಿ, ಇಲ್ಲಿ ಒಂದು ಎಕ್ಸ್ ತಗೊಳ್ರಿ. ಬಟ್ ಒಂದು ಕಂಡೀಷನ್ ಏನ್ ಗೊತ್ತಾ? ಇಲ್ಲೊಂದು ನೋಡು, ಭಾಳ ಇಂಪಾರ್ಟೆಂಟ್. ಯಾವ ಡೈರೆಕ್ಷನ್ ಒಳಗಡೆ ಎಕ್ಸ್ ತಗೊಂಡಿರ್ತಿರಲ್ಲ, ಅದ ಡೈರೆಕ್ಷನ್ ಒಳಗೆ ಎಕ್ಸ್ ತಗೋಕ್. ಇಲ್ಲಿ ಎಕ್ಸ್ ತಗೊಂಡೆ ಮತ್ತೆ ಇದನ್ನ ಎಕ್ಸ್ ತಗೊಂಡೆ ಅಂತಂದ್ರೆ ತಪ್ಪು. ಈ ವರ್ಚುವಲ್ ಒಳಗಡೆ ಹಿಂಗೆ ಎಕ್ಸ್ ತಗೋಬಾರ್ದು. ಇಲ್ಲ, ಇಲ್ಲಿ ಹೆಂಗ ಸೆಕ್ಷನ್ ತಗೊಂಡಿರ್ತೀವಿ ಇಲ್ಲಿನೂ ಹಂಗೆ ತಗೋಬೇಕು. ಇಲ್ಲಿ ಸ್ವಲ್ಪ ಚೇಂಜ್ ಆದ್ರೆ ಇಲ್ಲೂ ಚೇಂಜ್ ಆಗ್ಬೇಕು. ತಿಳಿತಾ? ನಿಮಗೆ ಪರ್ಮಿಷನ್ ಕೊಟ್ಟಿರೋದು ಓನ್ಲಿ ಯೂನಿಟ್ ಲೋಡ್ಗೆ ಅಷ್ಟ, ಬಟ್ ಸೆಕ್ಷನ್ಸ್ ಎಲ್ಲ ಸೇಮ್ ಇರಬೇಕು. ಅದು ಮನಸ್ಸೊಳಗಿರ್ಬೇಕು. ನೆಕ್ಸ್ಟ್ ಇದ್ರದ್ದು ಮೊಮೆಂಟ್ ಕ್ಯಾಲ್ಕುಲೇಟ್ ಮಾಡಬೇಕಾದಾಗ 20 ಇಂಟು ಎಕ್ಸ್ ಒಂದು ಮೊಮೆಂಟು ನೆಗೆಟಿವ್ ಅದ, ಮೈನಸ್ ಇನ್ನೂ ಒಂದು ಅದ, ಇದು 4 ಅಲ್ಲ, ಇದು 4 ಇಂಟು ಎಕ್ಸ್ ಬೈ 2, ಇದು ಮೈನಸ್ ಇರ್ತಾ. ಎರಡು ಮೂಮೆಂಟ್ ಬಂದ್ವು. ಈಗ ಏನು ಗೊತ್ತಾಯ್ತಲ್ಲ? 20x ಮೈನಸ್ 4 2 ಕ್ಯಾನ್ಸಲ್ ಆಗಿ 2x², ಇದು ಒಂದು ಮೂಮೆಂಟ್. ಹಂಗಾರೆ ಇಲ್ಲಿ ಬಂದಾಗ ಏನಾಗ್ತದ? ಸ್ಮಾಲ್ m ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್, 1 ಇಂಟು ಎಕ್ಸ್. ಮುಗಿತದೆ. ರೈಟಾ? ನಾವು ಗೋ ಆನ್ ಅಪ್ಲೈಯಿಂಗ್ ಯುವರ್ ಇಕ್ವೇಶನ್ ಆಲ್ರೆಡಿ ನಮ್ಗೆ ಗೊತ್ತದ, ಎರಡೆರಡು ಸತಿ ಬರೋಂಗಿಲ್ಲ. m ಇಂಟು m ಬೈ EI. ಓಕೆ, 0 to 4 m ಅಂದ್ರೆ ಇದು ಮೈನಸ್ 20x ಮೈನಸ್ 2x² ಇಂಟು ಮೈನಸ್ ಎಕ್ಸ್ ಡಿವೈಡೆಡ್ ಬೈ EI. ಓಕೆ, 1/EI ಹೊರಗೆ ತಕೊಂಡ್ಬಿಡು, ಒಳಗಡೆ ಏನು ಉಳಿತು ನೋಡು? 4. ಓಕೆ, ಮೈನಸ್ ಎಕ್ಸ್ ಇಂಟು ಮೈನಸ್ 20 ಈಸ್ ಅ 20x². ನೆಕ್ಸ್ಟ್ ಪ್ಲಸ್ 2x³ ಇಂಟು dx. ದಿಸ್ ಇಸ್ ಈಕ್ವಲ್ ಟು 1/EI 0 to 4. ಅಲ್ಲ, ಇದನ್ನು ಇಂಟಿಗ್ರೇಟ್ ಮಾಡಿಬಿಟ್ಟು ಡೈರೆಕ್ಟ್ ಇಂಟಿಗ್ರೇಟ್ ಮಾಡಿದರೆ 20x² ಈಸ್ 20x³ ಬೈ 3 ಪ್ಲಸ್ 2x⁴/4 0 to 4. Therefore 1/EI ಇಂಟು 20 ಇಂಟು 4³ 4 4 16 16 4 64 ಡಿವೈಡೆಡ್ ಬೈ 3 ಪ್ಲಸ್ 2 ಇಂಟು 4 4 16 16 4 64 64 64 128 256 ಡಿವೈಡೆಡ್ ಬೈ 4. ಹೋಗಿತ್ತು.
ಇದು ಆನ್ಸರ್. ಎಷ್ಟು ಬರ್ತೈತೆ ಅದು ಆನ್ಸರ್. ನೋಡ್ರಿ ಎಷ್ಟು ಬಂತು. ಮಾಡಿದ್ರಿ 20 into 64 divided by 3 plus 2 into 256 divided by 4. 554.66 correct answer. This is 554.67 divided by EI. ಬಂದ್ ನೋಡು, ಈಸಿ ಆಯ್ತಲ್ಲ. ಮೊಮೆಂಟ್ ಏರಿಯಾ ಇವು ಮಾಡ್ಕೊಂಡು ಕುಂತ್ರೆ ಭಾಳ ತಿಳಿತದ. ಓಕೆ, ನೆಕ್ಸ್ಟ್ ಏನು ಮಾಡೋಣ ಈಗ? ನೆಕ್ಸ್ಟ್ ಏನಂತಂದ್ರೆ ಸ್ಲೋಪ್ ಕಂಡುಹಿಡಬೇಕಾಗಿತ್ತು ಅಂತ ತಿಳ್ಕೊಳ್ರಿ. ಸ್ಲೋಪ್ ಬೇಕಾಗಿತ್ತಂದ್ರೆ ಮತ್ತೆ ಸೇಮ್ ಎರಡು ಡಿವೈಡ್ ಮಾಡ್ಕೊ. ಒಂದು ಗಿವನ್ ಬೀಮ್, ಇನ್ನೊಂದು ಬೀಮ್ ವಿತ್ ನಿನ್ ಮೊಮೆಂಟ್ 1 kN. ಕ್ಯಾಪಿಟಲ್ ಎಮ್ ಅಂತೂ ಸೇಮ್ ಅಲ್ಲಿ ಏನು ಬರ್ದಿರ್ತೀವಿ ಅದೇ ಇರ್ತೈತಿ. -20x - 2x². ಇದು ಇಲ್ಲಿರ್ತದ x ಅದ, therefore it is -1 only. Small m. ಓಕೆನಾ? ನಾವು ನೋಡಿದ ಯುವರ್ ಇಂಟಿಗ್ರೇಷನ್ 0 to L 1/ei ವರ್ಗ 1/ei ವರ್ಗ ಒಳಗಡೆ ಏನು -20x - 2x² ಇಂಟು -1 ಇವೆಲ್ಲ ಪ್ಲಸ್ ಆಗಿಬಿಡ್ತಾವೆ. ಈಗ 0 to L ಈಗ ಏನಾಯ್ತಿದ್ದು 20x ಪ್ಲಸ್ 2x². therefore 20x²/2 plus 2x³/3. 0 to L. The answer is 20 into 4 16 divided by 2 plus 2 into 64 divided by 3. This is your answer. (202.67/EI). ಎಷ್ಟು ಚೆನ್ನಾಗೈತೆ ನೋಡ್ರಿ. ಎನಿ ಡೌಟ್ ಹಿಯರ್? Any doubts? 2 meter 20 kilonewton. A, B, C 2EI ಮತ್ತು EI. What is horizontal deflection at C? Horizontal deflection at C ಒಂದು ಆಪ್ಷನ್ ಅದರೊಳಗಡೆ 0 ಇತ್ತು. ಓಕೆನಾ? ಹಿಂಗೆ A, B, C, D ಅಂತ ಕೊಟ್ಟಿರ್ತಾರಲ್ಲ, ಒಂದು ಆಪ್ಷನ್ ಯಾವುದೋ ಒಂದು ಆಪ್ಷನ್ 0 ಅಂತಾನು ಇತ್ತು. ಈಸ್ ಇಟ್ 0 ಆನ್ಸರ್? ಕ್ಯಾನ್ ಎನಿವನ್ ಪ್ರೆಡಿಕ್ಟ್? ಅಕಸ್ಮಾತ್ ನಿಮ್ಗೆ ಅನಿಸ್ಬಿಡ್ತದೆ ಸರ್ ಅಲ್ಲಿ ವರ್ಟಿಕಲ್ ಲೋಡ್ ಅಪ್ಲೈ ಮಾಡಿದಾರೆ ಅಂದ್ರೆ ಸಿ ಒಳಗಡೆ ಹಾರಿಜಾಂಟಲ್ ಇರ್ಲಿಕ್ಕಿಲ್ಲ ಸರ್ ಅಂತ ಅನಿಸ್ಬಿಡ್ತದ. ಹಂಗೆ ಮಾಡ್ಬೇಡ್ರಿ, ಅದು ಫ್ರೇಮ್ ಐತಿ, ಬೀಮ್ ಅಲ್ಲ. ಬೀಮ್ ಇದ್ದಿತ್ತಂದ್ರೆ ಹಾರಿಜಾಂಟಲ್ ನಾನು 0 ಹಾಕಿಬಿಡ್ಬೋದಿತ್ತು. ಫ್ರೇಮ್ ಇರೋದ್ರಿಂದ ಅಲ್ಲಿ ಹಾಕಕ್ ಬರಂಗಿಲ್ಲ. ಆಮೇಲೆ ಈ ಟೈಪ್ ಅವ್ರ ಹಾರಿಜಾಂಟಲ್ ಎಟ್ ಸಿ ಕೇಳ್ಯಾರ ಅಂತಂದಾಗ ನೀವು ವರ್ಚುವಲ್ ಲೋಡ್ ಮೆಥಡ್ ಅನ್ನೇ ಹೋಗ್ಬೇಕು, ಬೇರೆ ಹೋಗ್ಲಿಕ್ಕೆ ಬರಂಗಿಲ್ಲ. ಬೇರೆ ಯಾವ ಮೆಥಡನ್ನು ಯೂಸ್ ಆಗಂಗಿಲ್ಲ. ಓಕೆನಾ? ಹೋಗೋಣ ಹಂಗಂದ್ರೆ. ನೋಡು, ಈಸಿಯಾಗಿ ಭಾಳ ಇಲ್ಲ, 3-4 ನಿಮಿಷದೊಳಗೆ ಸಾಲ್ವ್ ಆಗಬೇಕು ಪ್ರಾಬ್ಲಮ್ಸ್. ಭಾಳ ತೆಡಿಬಾರ್ದು, ಬಿಕಾಸ್ 1 ಮಾರ್ಕ್ಸ್ನು ಅಥವಾ 2 ಮಾರ್ಕ್ಸ್ನು ಅಷ್ಟೇ ಇರ್ತಾವೆ ಇವು. ನಿಮ್ಮ ಯೂನಿವರ್ಸಿಟಿ ಎಕ್ಸಾಮ್ಸ್ ಒಳಗಡೆ 10 ಮಾರ್ಕ್ಸ್ 20 ಮಾರ್ಕ್ಸ್ನು ಇರ್ತಾವೆ. ಓಕೆ, ಫಸ್ಟ್ ಏನು ಮಾಡ್ಬೇಕಂತ ಹೇಳಿದ್ರು ಅವರು?
ನಾರ್ಮಲ್ ಬೀಮ್ given beam with given loading. This is a given beam with given loading 20. ಇನ್ನೊಂದು beam ಯಾವುದು? ವರ್ಚುವಲ್ ಬೀಮ್ ವಿತ್ ವರ್ಚುವಲ್ ಲೋಡಿಂಗ್. ಓಕೆ, ವರ್ಚುವಲ್ ಲೋಡಿಂಗ್ ಅಂತಂದ್ರೆ ಏನ್ ಕೇಳ್ಯಾರ ಅವರು? ಏನ್ ಕೇಳಿದಾರೆ ಅಂದ್ರೆ ಹಾರಿಜಾಂಟಲ್ ಡಿಫ್ಲೆಕ್ಷನ್ ಕೇಳಿದಾರ. ಹಾರಿಜಾಂಟಲ್ ಡಿಫ್ಲೆಕ್ಷನ್ ಅಂದ್ರೆ ಅಟ್ ಸಿ ಕೇಳಿದ್ರೆ ಆ ಸಿ ಒಳಗಡೆ ಫೋರ್ಸ್ ಹಿಂಗ್ ಹಾಕ್ಬೇಕು 1 ಕಿಲೋ ನ್ಯೂಟನ್. ಈ ಕಲೆ ಯಾರಿಗ್ ಬರ್ತಲ್ಲ ಅವ್ರು ಗೆದ್ದು ಹೋಗ್ತಾರ ನೋಡಿ, ಅಷ್ಟೇ, ಮತ್ತೇನಿಲ್ಲ. ಇದು ಒಂದೇ ಕಲೆ ಎಲ್ಲಾರ್ಗೂ ಸಿಗ್ಬೇಕಾಗಿದ್ದು. ಏನ್ ಕೇಳಿದಾರ ವರ್ಚುವಲ್ ಲೋಡ್ನ ಹೆಂಗ್ ಅಪ್ಲೈ ಮಾಡ್ಬೇಕು ಇದನ್ನ ನೀವು ಕಲಿಬೇಕು. ಹೇಳಕತ್ತದ? ಓಕೆ, ನಾವು ಈಗ ಬಹಳ ಇಂಪಾರ್ಟೆಂಟ್, ಹುಡುಗರು ಬಹಳ ಮಿಸ್ಟೇಕ್ ಮಾಡೋದು ಏನಂದ್ರೆ ಸೆಕ್ಷನ್ಸ್ ತಗೊಳೋದು. ನೀ ಇಲ್ಲಿ ಏನ್ ಸೆಕ್ಷನ್ ತಗೊಂಡಿರ್ತೀಯಲ್ಲ ಇದನ್ನ ಎಕ್ಸ್ ಅಂದಿದ್ದಿ ಅಂತ ತಿಳ್ಕೊ. ಇದನ್ನು ಸೆಕ್ಷನ್ ಅಲ್ಲೇ ತಗೊಳ್ಳೇಬೇಕು, ಎಕ್ಸ್ ಅನ್ಲೇಬೇಕು. ತಿಳಿತಾ? ಆಮೇಲೆ ಇಲ್ಲಿ ಸೆಕ್ಷನ್ ತಗೊಂಡಿದ್ದಿ ಅಂದ್ರ ಇದನ್ನ ಎಕ್ಸ್ ಅಂತ ಅನ್ಕೊಂಡಿದ್ರೆ ನೀನು ಇಲ್ಲಿನೂ ಸೆಕ್ಷನ್ ತಗೊಳ್ಳೇಬೇಕು, ಅದನ್ನ ಎಕ್ಸ್ ಅನ್ಲೇಬೇಕು. ಎರಡೂ ಕಡೆಗೆ ಸೇಮ್ ಸೆಕ್ಷನ್ಸ್ ಗಳನ್ನು ತಗೋಬೇಕು, ಬೇರೆ ಬೇರೆ ತಗೊಳಕ್ ಬರಂಗಿಲ್ಲ. ಓಕೆ, ಈಗ ಎಂಗಳೇನು ಡಿಫೈನ್ ಮಾಡ್ತೀವಲ್ಲ ಅದು ಬೇರೆ ಬೇರೆ ಎಂಗಳನ್ನು ಡಿಫೈನ್ ಮಾಡ್ಬೇಕಾಗ್ತದೆ. ಇದು ಎ, ಇದು ಬಿ, ಇದು ಸಿ. ಎಂ ಬಿ ಸಿ ಬೇರೆ ಡಿಫೈನ್ ಮಾಡ್ಬೇಕಾಗುತ್ತಾ, ಎಂ ಎ ಸಿ ಬೇರೆ ಡಿಫೈನ್ ಮಾಡ್ಬೇಕಾಗುತ್ತೆ. ಹಂಗ ಸ್ಮಾಲ್ ಎಂ ಬಿ ಸಿ ಮತ್ತು ಸ್ಮಾಲ್ ಎಂ ಎ ಸಿ. ಓಕೆ, ಬಿ ಸಿ ಕಾನ್ಸಂಟ್ರೇಟ್ ಮಾಡಿದ್ರ 20 ಇಂಟು ಎಕ್ಸ್ ಆಗ್ತದೆ. ಇದು 20 ಇಂಟು ಎಕ್ಸ್ ಆಗ್ತದೆ ಮೈನಸ್, ರೈಟಾ? 20 ಇಂಟು ಎಕ್ಸ್ ಮೈನಸ್ ಮುಗಿತಿದ್ದು. ಹಾಗಾದ್ರೆ ಇಲ್ಲಿ ಬಂದಾಗ ಏನಾಗ್ತದ? 0. ದಿಸ್ ಇಸ್ 0 ಬಿಕಾಸ್ 1 ಕಿಲೋ ನ್ಯೂಟನ್ ಅಟ್ ದಿಸ್ ಪಾಯಿಂಟ್ ವಿಲ್ ನಾಟ್ ಕಾಸ್ ಎನಿ ಮೂಮೆಂಟ್. ಅದು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಇಲ್ಲ, ದೇರ್ಫೋರ್ ಅದು 0 ಆಗ್ತದ. ಓಕೆನಾ? ನಾವು ಕಮಿಂಗ್ ಟು ಹಿಯರ್. ಅಟ್ ದಿಸ್ ಪಾಯಿಂಟ್ ವಾಟ್ ಈಸ್ ದ ಮೂಮೆಂಟ್ ಬಿಕಾಸ್ ಆಫ್ 20 ಅಂದ್ರೆ 20 ಹಿಂಗೆ ಆಕ್ಟ್ ಆಗ್ತದ. ಈ ಡಿಸ್ಟೆನ್ಸ್ 2 ಮೀಟರ್ ಅದ. 20 ಇಂಟು 2, 20 ಇಂಟು 2 ಇದು ಹಾಗಿಂಗ್ ಆಗ್ತದ ಮೈನಸ್. ಇದ್ರೊಳಗೆ ಎಕ್ಸ್ ಬರಲೇ ಇಲ್ಲ, ಎಕ್ಸ್ ಯೂಸೇ ಆಗಲಿಲ್ಲ ಇದ್ರೊಳಗೆ, ಬಟ್ ಇರ್ಲಿ, ನೋ ಪ್ರಾಬ್ಲಮ್. ಇಲ್ಲಿ ಬಂದಾಗ ಏನಾಗ್ತದೆ? ಇದು -1 ಇಂಟು ಈ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಎಕ್ಸ್ ಐತಿ, ಇಲ್ಲಿ -1 ಇಂಟು ಎಕ್ಸ್ ಬಂತು. ಈ 4 ಬರ್ಕೊಂಡ್ರಿ ಅಂತಂದ್ರ 50% ಪ್ರಾಬ್ಲಮ್ ಸಾಲ್ವ್ಡ್. ಇದ್ರೊಳಗಡೆ ಏನಾರ ಡೌಟ್ಸ್ ಇದ್ರೆ ಕೇಳ್ರಿ, ಯಾವ್ದಾದ್ರು ಅರ್ಥ ಆಗಿಲ್ಲ ಇದು ಎಂಗಳೆಲ್ಲ ಹೋಗಂದ್ರೆ ಕೇಳ್ರಿ. ಹಾ, ಗೌತಮ್ ಅವ್ರು ಕೇಳ್ತಿದ್ರ 1 ಕಿಲೋ ನ್ಯೂಟನ್ ಅಪೋಸಿಟ್ ಡೈರೆಕ್ಷನ್ ಒಳಗಡೆ ತಗೋಬಹುದು, ಏನ್ ತಪ್ಪೇನಿಲ್ಲ. ಇದನ್ನೇನೈತಲ್ಲ ಹಿಂಗ ಅಪೋಸಿಟ್ ಡೈರೆಕ್ಷನ್ ಒಳಗೆ ತಗೋಬಹುದು 1 ಕಿಲೋ ನ್ಯೂಟನ್ ಅಂತ, ಬಿಕಾಸ್ ನಿಮ್ಗೆ ಗೊತ್ತಿರಂಗಿಲ್ಲ. ಹಿಂಗ್ ತಗೋಬಹುದು. ತಗೊಂಡ್ಮೇಲೆ ಆನ್ಸರ್ ಏನ್ ಬರ್ತೈತಿ ಗೊತ್ತಾ ನಿನಗ? ಎಲ್ಲಾ ಮಾಡಿದ್ಮೇಲೆ ಡೆಲ್ಟಾ ಆನ್ಸರ್ ನೆಗೆಟಿವ್ ಬರ್ತೈತಿ. ನೆಗೆಟಿವ್ ಬರ್ತಂದ್ರ ಅರ್ಥ ನೀ ಅಸ್ಯೂಮ್ ಮಾಡಿದ ಡೈರೆಕ್ಷನ್ ಅಪೋಸಿಟ್ ಬರ್ತೈತಿ. ನನಗ ಒಂದ್ ಸ್ವಲ್ಪ ಐಡಿಯಾ ಐತಿ, ಏನಂತಂದ್ರ ಇದು ಹಿಂಗ್ ಬೆಂಡ್ ಆಗುತ್ತ ನೋಡಿಲಿ, ಹಿಂಗೈತಲ್ಲ ಇದು ಹಿಂಗ ಬೆಂಡ್ ಆಗುತ್ತ ಅಂತ ಒಂದು ಐಡಿಯಾ ಐತಿ. ಐಡಿಯಾ ಇರೋದ್ರಿಂದ ಇದು ಹೊರಗ್ ಬರ್ತಾ ಅಂತ ಐಡಿಯಾ ಇರೋದ್ರಿಂದ ನನಗೆ ಹೊರಗೆ ತಗೊಂಡಿನಿ, ಹೌದಾ? ಬಟ್ ನಿನಗೆ ಅದು ಆಮೇಲೆ ಹೇಳ್ತೈತೆ ಏನಂತ, ನೆಗೆಟಿವ್ ಮಾಡ್ಕೋ ಅಂತೇಳಿ. ಓಕೆ, ಇವು ಒಳಗೆ ಹೋಗಲ್ಲ, ಹೊರಗೆ ಬರ್ತಾ ಅಂತ ನಿನಗೆ ಹೇಳ್ತದೆ, ನನಗೆ ಹೇಳಂಗಿಲ್ಲ. ಅದು ನನಗೆ ಪಾಸಿಟಿವ್ ಆನ್ಸರ್ ಬರ್ತೈತಿ. ಓಕೆ, ದಟ್ ಇಸ್ ಆಲ್ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್. ಡೋಂಟ್ ವರಿ, ಯು ಟೇಕ್ ಇಟ್. ಅಪೋಸಿಟ್ ಅನ್ನು ತಗೊಂಡು ಮಾಡ್ಕೋಬಹುದು. ಓಕೆ, ಎನಿ ಅದರ್ ಡೌಟ್ಸ್? ಅದರ್ಸ್ ಏನಾರು ಕೇಳಂಗಿದ್ರೆ ಕೇಳ್ರಿ ಇದ್ರೊಳಗ. ಓಕೆನಾ? ಮುಂದೆ ಹೋಗೋಣ ಹಂಗದ್ರ. ಓಕೆ, ಇಷ್ಟು ಬಂತಂದ್ರೆ ಮುಗಿದೋಯ್ತು, ಮುಂದೆಲ್ಲ ನಿಮಗೆ ಗೊತ್ತಿದ್ದೇ ಇರೋದು. ಓಕೆ, ನೆಕ್ಸ್ಟ್ ನೋಡೋಣ. ಓಕೆ, ಈಗ ನಾವು ಎರಡೆರಡು ಇಂಟಿಗ್ರೇಷನ್ ಬರ್ಕೊಂತ ಹೋಗ್ಬೇಕು. ಒಂದು ಬಿ ಸಿಗೆ, ಅದು 0 ಟು ಎಲ್, 0 ಟು ಎಲ್. ಎಲ್ ಅಂದ್ರೆ ಎಷ್ಟಿದು? ಬಿ ಸಿ ಲೆಂತ್ ಎಷ್ಟೈತಿ? 2 ಮೀಟರ್ ಅದ. 0 ಟು 2, ಅದ್ರದ್ದು ಎಮ್, ಬಿ ಸಿದ್ದು ಎಮ್ -20x
ಆಮೇಲೆ ಬಿ ಸಿ ಇದ್ದು ಸ್ಮಾಲ್ ಎಮ್ 0 ಆಯ್ತಿದು. ಆಮೇಲೆ ಇದ್ರದ್ದು ಇ ಐ ಎಷ್ಟದ, ಅದು 1/EI ಐತಿ. ಸಾರಿ 1/EI ಐತಿ, ಏನು ಪ್ರಾಬ್ಲಮ್ ಇಲ್ಲ. ಕರೆಕ್ಟಾ? ಅದ್ರದ್ದು ಇ ಐ ಅದ 1/EI ಮುಗಿತಿದು. ಪ್ಲಸ್ ಇನ್ನೂ ಒಂದು ಬಾ, ಇದನ್ನು 0 to 2ನೇ ಅದ. ಯಾವುದಿದು? ಎ ಸಿನೂ 0 to 2ನೇ ಅದ, ಬಟ್ ಇದು 1/2EI ಅದ. 1/2EI ಅದ. ಹೊರಗಡೆ ಬರ್ಕೊಂಡೆ, ಒಳಗಡೆ ಬರೆದಾಗ -20 into 2 ಇದು ಎಷ್ಟಾಗುತ್ತಾ? -40 ಆಗ್ತೈತಿ. ದಿಸ್ ಇಸ್ -40 into -x dx. ಓಕೆನಾ? ಅವಾಗ ಇದೇನಾಯ್ತು ಅಂದ್ರೆ ಇದು 0 ಆಯ್ತು. ಪ್ಲಸ್ 1/2EI 0 to 2 ಮೈನಸ್ ಮೈನಸ್ ಪ್ಲಸ್ ಆಗಿ 40x dx ಆಗ್ತದ. ದೇರ್ಫೋರ್ 1/2EI 40xಗೆ ಸಾರಿ 40xಗೆ ಏನಾಗ್ತದೆ? ಇದು 40x²/2 ಆಗ್ತದ. 0 to 2 ದೇರ್ಫೋರ್ 40 into x ಅಂತಂದ್ರೆ 2 ಸ್ಕ್ವೇರ್ ಅಂದ್ರೆ 4/2 ಇದು 1/2EI. ದೇರ್ಫೋರ್ 2 ಕ್ಯಾನ್ಸಲ್, 40/EI is the answer. ಮುಗಿತು. Any doubt? At C. Want to ask anything?